ಕಡಿತಿದ್ದೀರಾ? ಈಗ ಬೇಕು ನನಗೆ ಈಗ ಸೈನ್ ಹಾಕಿ ಕೊಡಿ. ಈಗ ಹೋಯ್ತೀನಿ ನಾನು ಮುಂದಕ್ಕೆ ಹೋಗ್ಬೇಕು, ಎಲ್ಲ ಹೋಗ್ಬೇಕಲ್ಲ ಹೋಯ್ತೀನಿ ಎಲ್ಲೋ ಹೋಗ್ಬೇಕಲ್ಲ ಹೋಯ್ತೀನಿ ನಾನು ಕೊಡು ತೆಗ್ದೆ. ಏಕಾಏಕಿ ಬೇಕಾದಂಗೆ ಮಾಡ್ಕೊಂಬಿಟ್ರೆ GB ಜೆರಾಕ್ಸ್ ಬೇಕು ನನಗೆ. 5 ವರ್ಷದ್ದು GB ಜೆರಾಕ್ಸ್ ಕೊಡ್ರಿ, ಸೈನ್ ಹಾಕಿರೋದು ಕೊಡಿ. ನಾನು ಸೈನ್ ಹಾಕಿಲ್ಲ ಅಂದ್ರೆ ನಾನು ಕೇಳಲ್ಲ. ಜೊತೆಗೆ ನನಗೆ ನೀವು ಕಳಿಸಿದ್ರಲ್ಲ ರಿಜಿಸ್ಟರ್ ಪೋಸ್ಟ್ ಮಾಡಿರೋದಕ್ಕೆ ದಾಖಲಾತಿ ಬೇಕು, ಅದಷ್ಟು ಕೊಡ್ರಿ. ಯಾವ ಸರಿ ಇಲ್ಲ, ಹಂಗೆ ಸರಿ ಇಲ್ಲ ಅನ್ಕೊಂಡಿದ್ದೇನೆ. ಯಾರಿಗೂ SC STಗಳಿಗೆ ಕೋಆಪರೇಟಿವ್ ಇಲಾಖೆ ಅವಕಾಶನೇ ಇಲ್ಲ. ಮುನ್ಸೂಪ್ ಕಾಲ ಪೂರ್ತಿ ನೋಡಿ ಬರೀ 5 ಜನ 6 ಜನ ಇರ್ಬೇಕಾದವ್ರು. ಅದುವೇ ನಿಂಬರೇ ತಗೊಂಡಿದ್ವಲ್ಲ, ಈಗ ನಿನ್ ಕಡೆ ಏನು ಅರ್ಪಿ ತಪ್ಪಿ ಮಿಸ್ ಆಗಿ ಮಾಡ್ಕೊಂಡ್ಬಿಟ್ಟಿದ್ವಿ. ನಮ್ಗೆ ಅವಕಾಶನೇ ಇಲ್ಲದಾಗ ಮಾಡ್ತಾರಲ್ಲ, ಉದ್ದೇಶ ಅಲ್ವಾ ಇದು? ಬರೋದೇ ಕಷ್ಟ. SC STಗಳು ಬಂದವ್ರಿಗೂ ಅವಕಾಶ ಇರೋರ್ಗೂ ಹಾಳು ಮಾಡ್ತಾರಲ್ಲ ಇಂಥ ಸೆಕ್ರೆಟರಿಗಳು. ಏನ್ ಮಾಡ್ಬೇಕು? ಏನು ಮಾತಾಡಕ್ಕೆ ಸುಮ್ಮನೆ ನಿಂತ್ಕೊತಾರೆ. ಎಲ್ಲ ಆಗ್ಬಿಟ್ಟಿರ್ತದೆ, ಯಾರು ಬಂದ್ರೆ ಏನು ಮಾತಾಡ್ಬಾರ್ದು ಅಂತ GP ಜೆರಾಕ್ಸ್ ಹಣ 1,500 ಬರೀ 107 ಅದ್ಯಾರು ಅವ್ರು ಕೇಳಿಸ್ತೀವಿ ಇಷ್ಟೆಲ್ಲ ಅಗ್ರಹ ಮಾಡಿದ್ರೆ ಸಾಲ ಕೇಳಿಕ್ಕಿಲ್ಲ. ಒಂದು ಹೆಲ್ತ್ ಕಾರ್ಡ್ಗೋಸ್ಕರ ಒಂದು ಸೇರ್ದಾರ ಮಾಡ್ಕೊಂತ ಹೇಳ್ತಕ್ಕಲ್ಲ. ನಿನ್ಗೊಂದು ಬರೋ ನಾವು ಎಷ್ಟು ಜನ ಒಂದು 5,000 ತಂದ್ಬಿಟ್ರೆ ಕರೆಕ್ಟ್ ಟಿಕ್ ಹಾಕಬೇಕಿಲ್ಲ. ಹೆಲ್ತ್ ಕಾರ್ಡು ಅಷ್ಟೇ, ಏನು ಇಲ್ಲ. ಸಾಲ ನಿಂಗೆ ಅದೇ ಮೇಲೆ ಹಾಕೋ ಬೇಡ, ಹೆಲ್ತ್ ಕಾರ್ಡ್ ಕೂಡ ಅಷ್ಟೇ. ನನ್ನ ಮಕ್ಕಳನ್ನ ತಪ್ಪು ಆಚೆ ಹೊಡಿಕೆ ಬರೀಕೆ ಹೊಡಿಕೆ ನಮ್ಮ ರಾಜನ ಹತ್ರ ಆರ್ಥಿಕ ಸ್ವಲ್ಪ ನಮ್ಗೆ ರಾಜನ ಕೊಟ್ಟಮೇಲೆ ನಮ್ ಕರೆದ 6 ತಿಂಗಳು ರಾಡಕ್ ಮೀಟಿಂಗ್ ಮಾಡ್ಕೊಂಡು ಚುನಾವಣಾಧಿಕಾರಿಗಳು ಕೇಳಿ ನನ್ಗೆ ಅನ್ಯಾಯ ಆಗೈತೆ. ನನಗೆ ನ್ಯಾಯ ಸಿಗೋವರೆಗೂ ನೀವು ಚುನಾವಣೆ ನಡೆಸಂಗಿಲ್ಲ. ನೀವು ಯಾವ ಚುನಾವಣೆ ನಡೆಸಿದ್ರೆ 100% ಮಾಡ್ತೀವಿ. ನಾವು ಚುನಾವಣೆ ನಡೆಸಕ್ಕಂತೂ ಬಿಡಲ್ಲ. ತಮ್ಗೆ ಹೇಳ್ತಾ ಇರೋದು ಚುನಾವಣಾಧಿಕಾರಿ ಸರ್, ಈ ಕಡೆ ಕೇಳಿ. ನಮ್ಗೆ ಹೇಳ್ತಾ ಇರೋದು ಚುನಾವಣೆ ನಡೆಸಕ್ಕೆ ಮಾಡಿ ನನಗೆ ನ್ಯಾಯ ಸಿಗೋವರೆಗೂ ನಡೆಸಕ್ಕಂತೂ ಬಿಡಲ್ಲ ಹೇಳ್ತಾ ಇದ್ದೀನಿ. ಸರ್, ಇವರು ಸಂಪೂರ್ಣ ನಿಮ್ಗೆ ಸುಳ್ಳು ಮಾಹಿತಿ ಕೊಟ್ಟಿದ್ದಾನೆ. ಏನಾದ್ರೆ ಕರೆಕ್ಟ್ ಮಾಹಿತಿ ತಗೊಂಡು ನೀವು ಎಲೆಕ್ಷನ್ ಮಾಡಿದ್ರೆ ನೀವು ಸೇಫ್ ಆಗ್ತದೆ. ಇಲ್ಲ ಅಂತ ನನಗೆ ನೇರವಾಗಿ ಅನ್ಯಾಯ ಆಗೈತಲ್ಲ. ರೆಕಾರ್ಡ್ ಮಾಡಿ ಅಟೆಂಡ್ ಮಾಡಿದ್ದೀನಿ, ಎಲ್ಲ ಮಾಡಿದ್ದೀನಿ. ನನ್ಗೆ ನ್ಯಾಯ ಸಿಕ್ಕವರೆಗೂ ಚುನಾವಣೆ ಅಂತೂ ನಡ್ಸಕ್ಕಂತೂ ಬಿಡಲ್ಲ ಹೇಳಿದೀನಿ. ಈಗ ದಾಖಲಾತಿ ಕೂಡ ಏನ್ ಬೇಕಾದ್ರೆ ಎಲ್ಲಿ ಗಂಟ ಆಗೋಲ್ಲಿ ಹೋಗದ. ಈಗ ನಾವು ಕೊಡಪ್ಪ ಈಗ ದಾಖಲಾತಿ ನನಗೆ ಇಲ್ಲಿ ಮೆಂಬರ್ ಸೈನ್ ಎಲ್ಲಿವರೆಗೆ ಸೈನ್ ಆಗೈತೆ ಅಷ್ಟು ಬೇಕು, ಅಷ್ಟು ಕೊಡ್ರಿ. ವೋಟರ್ ಲಿಸ್ಟ್ ರೆಡಿ ಮಾಡ್ಕೊಳ್ಳೋದು ನೀವು. ಇಂಥವ್ರು ಇರೋದಕ್ಕಿಂತ ಇದು ಇರೋದ್ರಿಂದ ತಾನೇ ಅವಕಾಶಗಳಾಯ್ತಲ್ಲ. ಅಂತ ಕೇಳಿದ್ರಿ. ರಿಜಿಸ್ಟರ್ ಪೋಸ್ಟ್ ಆಗಿರೋದು, ನಾನು ರಿಜೆಕ್ಟ್ ಆಗಿರೋದು ಅಥವಾ ನಿಮಗೆ ಸರ್ವ್ ಆಗಿರೋದ್ರ ಬಗ್ಗೆ ಅಕ್ನಾಶ್ಮೆಂಟ್ ಬಂದಿದ್ರೆ ಕಾಪಿ ಕೊಡಿ. ಇಲ್ಲ ಅಂದ್ರೆ ನಿಮ್ದು ಅದ್ರ ಕಾಪಿ ಇಲ್ಲ ಅಂತ ಹೇಳಿ ಬರ್ಕೊಳ್ಳಿ. ತಗೊಂಡಿದ್ದೀರಿ ಅಂತ ಅಥವಾ ತಗೊಂಡಿಲ್ಲ ಅಂತ ಹೇಳಿದ್ರೆ ಅದ್ರದ್ದು ನನ್ನ ಹತ್ರ ಇಲ್ಲ ಅಂತ ಸೈನ್ ಹಾಕೊಡಿ. ಕೊಡ್ಲಿ ಬನ್ನಿ ಈಗ.
ಕೊಡಿ ಇಷ್ಟ ಜನ ಪೊಲೀಸರನ್ನೆಲ್ಲ ಕರ್ಕೊಂಡು ಕೂಡ ಹಾಕ್ಸಿದ್ರೆ ಜೈಲ್ ಹಾಕ್ಸ್ಬಿಡ್ತೀರೇನ್ರಿ? ಗಲಾಟೆ ಮಾಡಕ್ ಬಂದಿದ್ದೇವ ನಾವು ಪೊಲೀಸರು ಕರ್ಸ್ಕೊಂಡು ಅವರು ನ್ಯಾಯ ಕೇಳಕ್ ಬಂದ ನ್ಯಾಯಕ್ಕೆ ಅಂದ್ರೆ ಪೊಲೀಸ್ ಕರ್ಸ್ಕೊಂಡು ಕೇಳಿದ್ರಲ್ಲ ಇಷ್ಟು ಜನ ನೀವು ನೆಟ್ಗಿದ್ರೆ ಪೊಲೀಸ್ ಯಾಕ್ರಿ ಕರೆಸ್ತಿದ್ರಿ? ಯಾವಲ್ಲಿ ಪೊಲೀಸ್ ಕರ್ಸ್ಕೊಂಡು ಕುಡ್ಕೊಂಡಿದ್ರಲ್ಲ ಎಷ್ಟು ಜನ ಕರ್ಸ್ಕೊಂಡಿದ್ರಲ್ಲಪ್ಪ ಕೆಲಸ ಮಾಡಿದ್ರೆ ಯಾವನ್ನೇ ಕರೆಸ್ತಿದ್ರಿ? ಸೆಕ್ರೆಟರಿ ಹೇಳಿರೋದು ಮುಂದಿನ ತಿಂಗಳು ಚುನಾವಣೆ ಅಂತ ಹೇಳಿರೋದು ನೋಟಿಸ್ ಬಂದಿದೆ. ಇಲ್ಲಿವರೆಗೆಲ್ಲ ನೋಡಿ ಅವರು ಬರೋ ತಿಂಗಳು ಚುನಾವಣೆ 5 ವರ್ಷ ಮುಂಚೆ ಹೇಳಿದ್ರೆ ಕೇಳು ಹೇಳ ಮರ್ಯಾದ ಇವ್ರಿಗೆ ನೆನ್ನೆ ಈಗ ನಮ್ಗೆ ನೋಟಿಸ್ ಯಾರಪ್ಪ ಇಲ್ಲಿ ಉತ್ತಮದ ಅಧಿಕಾರಿ ನಿಮ್ ಚುನಾವಣಾಧಿಕಾರಿ ಏನಿದು ಶೌಚಾಲಯ ಈಗ ಯಾಕೆ ಸರ್ ಕಳಿಸಿಲ್ಲ ನೋಟಿಸ್? ಸ್ವಲ್ಪ ಸೈಡ್ ಸರ್ ಮೇಡಮ್ ಆ ಕಡೆ ನಿಮ್ಮರ್ದು ನಿನ್ನ ಹತ್ರ ಆಯ್ತಲ್ಲ? ಇಲ್ಲ ಕೊಟ್ಟಿಲ್ಲ, ಇಲ್ಲೇ ಐತೆ, ಇಲ್ಲೇ ಇಡ್ಸಿದ್ದೀನಿ. ಅದೇ ಅನಾರ ಪಟ್ಟಿ ಮಾಡ್ಬೋದು. ಅಕ್ಲಾಟ್ಮೆಂಟ್ ಕೊಡ್ರಿ, ನೀವು ಅರ್ಜಿ ಕೊಡಿ ಒಂದ. ಈಗ ಎಲ್ಲರ ಹೆಸರು ಸೇರಿಸಿರ್ತೀರಾ, ಅದು ಬೇಡ. ಅಕ್ಲಾಟ್ಮೆಂಟ್ ಕೊಡಿ ಅದು ಅದನ್ನ. ಇಷ್ಟು ಚೆನ್ನಾಗಿ ಕೇಳ್ತೇವೆ, ನಿಮ್ ಪಡ ನೀವು ಸುಮ್ಮನೆ ನಿಂತಿದೆಯಲ್ಲ. ನೀವೇ ಸುಮ್ಮನೆ ಕೂತಿದಿರಲ್ಲ. ಚುನಾವಣಾಧಿಕಾರಿಗೆ ಧಿಕ್ಕಾರ. ದೇವಪ್ಪಂಗೆ ಜನಾಂಗಕ್ಕೆ ಅನ್ಯಾಯ ಮಾಡ್ತಿರಂತ ದೇವಪ್ಪಂಗೆ, ಜನಾಂಗಕ್ಕೆ ಅನ್ಯಾಯ ಮಾಡ್ತಿರಂತ ದೇವಪ್ಪಂಗೆ, ದೇವಪ್ಪಂಗೆ ವೋಟ್ ಅಂಟಿ ದೇವಪ್ಪಂಗೆ, ದೇವಪ್ಪಂಗೆ SC ಜನಾಂಗಕ್ಕೆ ಅನ್ಯಾಯ ಮಾಡ್ತಿರತಕ್ಕಂಥ ದೇವಪ್ಪಂಗೆ, SC ಜನ ಕಡೆಗಣಿಸಿರುವ ಚುನಾವಣಾಧಿಕಾರಿಗೆ ಅಧಿಕಾರಿ ಯಾರು ಇಲ್ಲ, ನಮ್ಮ ಅಧಿಕಾರಿಗಳು ಪಾಪ ಪೊಲೀಸರಿಗೆಲ್ಲ ರಕ್ಷಣೆ ಕೊಡಕ್ ಬಂದವ್ರೆ. ಯಾರು ಬಂದಿಲ್ಲ, ನೀವು ಕರ್ಸ್ಕೊಂಡಿದ್ದೀರಾ? ಅದೇ ಕೇಳ್ತೇವೆ. ನೀನ್ ನೆಟ್ಟಿ ಕೆಲಸ ಮಾಡಿದ್ರೆ ಪೊಲೀಸರನ್ನ ಯಾಕೆ ಕರೆಸ್ತಾರೆ? ಏನ್ ಉತ್ತರ ಕೊಡ? ಅದ್ಯಾರು ನಿಮ್ ಮೇಲಧಿಕಾರಿ? ನಿಮ್ಗೆ ಯಾರು ಹಿಂಗ್ ಮಾಡು ಮೋಸ ಮಾಡು ಅಂತಂದ್ರು ಕರಿ. ಯಾರು ತುಂಬಾ ಕೊಡು ಇಲ್ಲೆಲ್ಲ ಇರೋದು ಕಾಂಗ್ರೆಸ್ನವರು, ಅದಕ್ಕೆ ಕಳಿಸಿಲ್ಲ ಅವರಿಗೆ ನೋಟಿಸ್. ಸಂಘದ ಸದಸ್ಯರು ರಾಜಕಾರಣ
ಮಾಡಿ. ರಾಜಕಾರಣ ಆಮೇಲೆ ಫಸ್ಟ್ ಸಂಘದ ಸದಸ್ಯರಿಗೆ ಯಾಕೆ ಕೊಟ್ಟಿಲ್ಲ ಅದೇಳು. ಲಾಸ್ಟ್ ಸಲ